ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜಗತ್ತಿನಲ್ಲಿ ಔಷಧಿ ಇಲ್ಲದ ಏಕೈಕ ರೋಗ ಅಂದ್ರೆ ಅದು ಹೊಟ್ಟೆ ಕಿಚ್ಚು. ಆತ್ಮವಿಶ್ವಾಸವಿರಲಿ, ಅಹಂಕಾರ ಬೇಡ. ನಾನು ಅನ್ನೋ ಆತ್ಮಸ್ಥೈರ್ಯ ಇರಲಿ, ನಾನು ಮಾತ್ರವೇ ಅನ್ನೋ ಭ್ರಮೆ ಬೇಡ. ನನ್ನವರು ನಮ್ಮವರು ಎಂದು ಅದೆಷ್ಟೇ ಪ್ರೀತಿಸಿದ್ರು, ಗೌರವಿಸಿದ್ರು, ಅವರ ಬದುಕಿನಲ್ಲಿ ನಾವು ಯಾವತ್ತಿಗೂ ಹೊರಗಿನವರೇ. ಬಂಗಾರದ ಪೆನ್ನು ನಿಮಗೆ ಪಿತ್ರಾರ್ಜಿತ ಆಸ್ತಿ ಆಗಿರಬಹುದು, ಆದರೆ ಏನು ಬರೆಯಬೇಕೆಂಬ ಜ್ಞಾನವನ್ನು ನಾವೇ ಸಂಪಾದಿಸಬೇಕು. ಯಾರು ನಿಮಗೆ ಮೋಸ ಮಾಡಿ ಅವರು ಈಗ ಸದ್ಯಕ್ಕೆ ಖುಷಿಯಾಗಿದ್ದಾರೋ ಅವರು ಮುಂದಿನ ದಿನ ಮತ್ತೊಬ್ಬರಿಂದ ಬರೀ ಮೋಸವಲ್ಲ, ನರಕ ಅನುಭವಿಸ್ತಾರೆ. ಕರ್ಮ ಯಾರನ್ನು ಬಿಡಲ್ಲ, ಚಿಂತಿಸಬೇಡಿ. ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವ್ರಿಗಿಂತ ಹೇಳಿದ ಮಾತು ಕೇಳಿ ಹಾಳಾದವರ ಸಂಖ್ಯೆ ಅತಿ ಹೆಚ್ಚು. ಚಿನ್ನ ಕೊಟ್ಟರು ಬೇಡ ಕನ್ನ ಹಾಕುವವರ ಸಂಘ, ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ, ಹಾಲು ಕೊಟ್ಟರು ಬೇಡ ಹಂಗಿಸುವವರ ಸಂಘ, ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ, ಮರುಕ್ಷಣವೇ ಮರಣ ಬಂದರೂ ಸರಿ ಮಾಡಬೇಕು ಉತ್ತಮರ ಸಂಘ. ಜನರು ಸಂಬಂಧಗಳನ್ನು ಬಟ್ಟೆ ತರ ನೋಡಿಕೊಳ್ತಾರೆ, ಹಳೆದಾದ ತಕ್ಷಣ ಬದಲಾಯಿಸಿ ಬಿಡ್ತಾರೆ. ಸಂಬಂಧಗಳೆಷ್ಟು? ನಮ್ಮ ಅವಶ್ಯಕತೆ ಇರುವವರೆಗೂ ನಾವು ಅರ್ಥವಾಗಿರ್ತೇವೆ, ನಮ್ಮ ಅವಶ್ಯಕತೆ ಮುಗಿದ ಮೇಲೆ ನಾವು ವ್ಯರ್ಥವಾಗಿರ್ತೇವೆ. ಅವಕಾಶ ಸಿಕ್ಕರೆ ಸಮುದ್ರಕ್ಕೇನೆ ಹುಳಿ ಹಿಂಡೋ ಕಾಲ ಇದು. ನಂಬಿಕೆ ಸಿಹಿಕರ, ಅತಿಯಾದ ನಂಬಿಕೆ ಹಾನಿಕರ. ಸ್ವಾಭಿಮಾನವನ್ನ ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಂಟಿಯಾಗಿರುವುದು ಎಷ್ಟೋ ಮೇಲು. 3 ಹೊತ್ತು ಊಟ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ, ಕೋಟಿ ಕೋಟಿ ಆಸ್ತಿ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ, ಇರುವುದಕ್ಕೆ ಭವ್ಯ ಬಂಗಲೆ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ರೆ ಜೀವನ ನಡೆಯೋದಿಲ್ಲ. ಇದು ಮೋಸದ ಜಗತ್ತು. ಯಾರನ್ನಾದರೂ ನಂಬುವ ಮುಂಚೆ 100 ಬಾರಿ ಯೋಚಿಸು, ಯಾಕಂದ್ರೆ ಇಲ್ಲಿ ಮುಖಕ್ಕಿಂತ ಮುಖವಾಡಗಳೇ ಜಾಸ್ತಿ. ಸಂಬಂಧಗಳು ಹೇಗೆ ಅಂದ್ರೆ, ನೀನು ಅವರಿಗಿಂತ 1 ಹೆಜ್ಜೆ ಹಿಂದೆ ಇದ್ರೆ ನಗುನಗುತ್ತಾ ಮಾತಾಡ್ತಾರೆ, ನೀನು ಅವರನ್ನು ದಾಟಿ 1 ಹೆಜ್ಜೆ ಮುಂದೆ ಹೋದ್ರೆ ನಿನ್ನನ್ನು ಹಿಂದೆ ಹೇಗೆ ತಳ್ಳಬೇಕು ಎಂದು ಯೋಚಿಸ್ತಾರೆ. ನಮ್ಮನ್ನು ನಿರ್ಲಕ್ಷಿಸುವರು ಎಷ್ಟೇ ದೊಡ್ಡವರಾಗಿರ್ಲಿ ದೂರವಿರಬೇಕು. ಪ್ರೀತಿ ವಿಶ್ವಾಸದಿಂದ ಕಾಣುವವರು ಯಾರೇ ಆಗಿರ್ಲಿ ಅವರನ್ನು ಗೌರವದಿಂದ ಕಾಣಬೇಕು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.